ಸ್ನೇಹಿತರೆ, ನನ್ನ ಹತ್ರ ಒಂದು ಥಾಟ್ ಪ್ರೊವೋಕಿಂಗ್, ಒಂದು ಯೋಚನೆಗೆ ತಳ್ಳುವಂಥ, ನಿಮ್ಮನ್ನು ಯೋಚನೆಗೆ ತಳ್ಳುವಂಥ ಒಂದು ಪ್ರಶ್ನೆ ಇದೆ. ನಮ್ಮ ಅಡ್ವೊಕೇಟ್ ಕಲೀಗ್ಸ್ ಎಲ್ಲ ಕೂತ್ಕೊಂಡು ಇವತ್ತು ಏನೋ ವಿಚಾರ ಮಾಡ್ತಾ ಇದ್ವಿ. ಆಗ ಒಬ್ಬ ನಮ್ಮ ಕಲೀಗ್ ಅಡ್ವೊಕೇಟ್ ಸೀರಿಯಸ್ ಆಗಿ ಬಂದ್ಬಿಟ್ಟು ನಮ್ಮ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವ್ರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಮತ್ತು ನಮಗೆ ಆದಂಥ ಅನುಭವಗಳು ಆಸ್ ಅನ್ ಅಡ್ವೊಕೇಟ್, ನಮಗಾಗಿರುವಂಥ ಅನುಭವಗಳನ್ನು ನಾನು ಕನ್ಸಿಡರ್ ಮಾಡಿ ನನಗೊಂದು ಕೆಲವೊಂದು ಆಲೋಚನೆಗಳು ಬಂದವು. ಆ ಆಲೋಚನೆಗಳು ಸರಿ ಇರ್ಬೋದು ಅಥವಾ ತಪ್ಪಿರ್ಬೋದು. ಆದರೆ ಒಬ್ಬ ಜನಸಾಮಾನ್ಯನಿಗೆ ಇಂಥ ಒಂದು ವಿಚಾರ ಯಾವ ರೀತಿ ಯೋಚನೆಗೆ ಒಳಮಾಡುತ್ತೆ ಅಥವಾ ಯಾವ ರೀತಿ ಯೋಚನೆಗೆ ತಳ್ಳುತ್ತೆ ಅನ್ನೋದು ನನಗೆ ಬೇಕಾಗಿದೆ. ಹಾಗಾಗಿ ಆ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯವಿಟ್ಟು ನನಗೆ ಕಾಮೆಂಟ್ನಲ್ಲಿ ಅದಕ್ಕೆ ಆನ್ಸರ್ ಮಾಡಿ. ಪ್ರಶ್ನೆ ಇಷ್ಟೇ: ನಮ್ಮಲ್ಲಿ ವಿ ಹ್ಯಾವ್ ಅ ಪೊಲೀಸ್ ಸಿಸ್ಟಮ್. ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅದು ಗೌರ್ಮೆಂಟಿನ ಒಂದು ಸಿಸ್ಟಮ್. ಇಟ್ಸ್ ಅ ಪಾರ್ಟ್ ಆಫ್ ಗೌರ್ಮೆಂಟ್. ಈ ಡಿಪಾರ್ಟ್ಮೆಂಟನ್ನು ನಾವು ಪ್ರೈವೇಟೈಸೇಷನ್ ಮಾಡಬೇಕಾ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಖಾಸಗೀಕರಣ ಮಾಡಬೇಕಾ ಅನ್ನೋದು ಪ್ರಶ್ನೆ. ನಮ್ಮ ಅಡ್ವೊಕೇಟ್ ಫ್ರೆಂಡ್ಗೆ ಸರಿಯಾಗಿರುವಂಥ ಕೋಆಪರೇಷನ್ ಸಿಕ್ಕಿಲ್ಲ, ಮತ್ತು ಪೊಲೀಸ್ನ ದಬ್ಬಾಳಿಕೆಯಿಂದ ಸೋತ್ಬಿಟ್ಟು ಈ ಮಾತು ಹೇಳಿದರು. ಮತ್ತು ಇದನ್ನು ಅವರು ಇನ್ನೊಂದು ಲೆವೆಲಿಗೆ ತಗೊಂಡೋಗ್ಬೇಕು, ಗವರ್ನರಿಗೆ ಒಂದು ಲೆಟರ್ ಬರೀತೀನಿ, ಗೌರ್ಮೆಂಟಿಗೆ ಒಂದು ಲೆಟರ್ ಬರೀತೀನಿ ಅಂತ ಹೇಳಿ ಮಾತಾಡ್ತಾ ಇದ್ರು. ಅದೆಷ್ಟು ಮಟ್ಟಿಗೆ ಸಫಲತೆ ಸಿಕ್ಕುತ್ತೋ ಇಲ್ವೋ ಅದು ಈ ತಕ್ಷಣಕ್ಕಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಇಮಿಡಿಯೇಟಾಗಿ ಬರುವಂಥ ಸಾಧ್ಯತೆ ಅಂತೂ ತುಂಬ ಕಡಿಮೆ. ಅಂಥದ್ದೊಂದು ಯೋಚನೆ ನಮ್ಮ ಜನಗಳಲ್ಲಿ ಪ್ರಾರಂಭ ಆಗಿದೆ ಅನ್ನೋದು ಒಂದು ವಿಪರ್ಯಾಸ ಮತ್ತು ಆಶ್ಚರ್ಯ. ನೋಡಿ, ಪ್ರೈವೇಟೈಸೇಷನ್ ಇದೇನು ಹೊಸ್ತಲ್ಲ ನಮಗೆ. ಈಗ ಆಲ್ರೆಡಿ ಹಲವಾರು ಹಾಸ್ಪಿಟಲ್ಗಳು, ಪ್ರೈವೇಟ್ ಹಾಸ್ಪಿಟಲ್ಗಳಿವೆ. ಎಜುಕೇಷನಲ್ ಸಿಸ್ಟಮ್ ಪ್ರೈವೇಟೈಸೇಷನ್ ಆಗೋಗಿದೆ. ನಿಮಗೆ LKG UKG ಇಂದ ಹಿಡಿದು ಗ್ರಾಜುಯೇಷನ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ತನಕನೂ ಪ್ರೈವೇಟ್ ಕಾಲೇಜಸ್ಗಳು ಅಥವಾ ಪ್ರೈವೇಟ್ ಸ್ಕೂಲ್ಗಳು ನಿಮಗೆ ಸಿಗ್ತವೆ. ನಿಮ್ಮ ಹತ್ರ ದುಡ್ಡಿದ್ರೆ ಹೆಚ್ಚಿನ ದುಡ್ಡು ಕೊಟ್ಟು ಅಂತಹ ದೊಡ್ಡ ಸ್ಕೂಲ್ಗಳಿಗೆ ಅಥವಾ ದೊಡ್ಡ ಕಾಲೇಜ್ಗಳಿಗೆ ನೀವು ಸೇರ್ಕೋಬೋದು ಅಥವಾ ನಿಮ್ಮ ಮಕ್ಕಳನ್ನ ಸೇರಿಸ್ಬೋದು. ಈಗ ಅದೇ ಆಗ್ತಾ ಇರೋದು. ಸ್ವಲ್ಪ ನಿಮ್ಮ ಹತ್ರ ದುಡ್ಡಿತ್ತು ಅಂತ ಹೇಳಿದ್ರೆ ಗೌರ್ಮೆಂಟ್ ಆಸ್ಪತ್ರೆಗಾಗಲಿ ಅಥವಾ ಗೌರ್ಮೆಂಟ್ ಸ್ಕೂಲ್ಗಳಿಗಾಗಲಿ ನೀವು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನಿಮ್ಮ ಮಕ್ಕಳನ್ನ ನೀವು ಪ್ರೈವೇಟ್ ಸ್ಕೂಲ್ಗೆ ಹಾಕ್ತೀರಾ, ಅಥವಾ ಏನೇ ಒಂದು ಹೆಲ್ತ್ ರಿಲೇಟೆಡ್ ಇಶ್ಯೂ ಬಂತು ಅಂತ ಹೇಳಿದ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಲ್ಲ, ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತೀರಾ. ಯಾಕೆಂದರೆ ಅಲ್ಲಿ ಸಿಗುವಂಥ ಫೆಸಿಲಿಟಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಅಥವಾ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ನಿಮಗೆ ಸಿಕ್ಕಲ್ಲ ಅನ್ನೋದು ನಿಮ್ಮ ಭಾವನೆ ಅಥವಾ ನಮ್ಮೆಲ್ಲರ ಭಾವನೆನೂ. ಅದೇ ರೀತಿ ಪೊಲೀಸನ್ನು ಪ್ರೈವೇಟೈಸೇಷನ್ ಮಾಡಿಬಿಟ್ರೆ ಪೊಲೀಸರಿಂದ ಆಗ್ತಿರುವಂಥ ದಬ್ಬಾಳಿಕೆ ಕಡಿಮೆ ಆಗುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ. ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ನಿಜವಾಗ್ಲೂ ಆಗುವಂಥದ್ದಾ? ಮಾಡಬೇಕಾ ನಾವಿಂಥದನ್ನು? ಈ ಪ್ರಶ್ನೆಗೆ ನನಗೆ ನಿಮ್ಮಿಂದ ಉತ್ತರ ಬೇಕು. ನಿಮ್ಮ ಆನ್ಸರ್ನ ತಿಳ್ಕೊಂಡು ನಿಮ್ಮ ಕಾಮೆಂಟ್ಗಳ ಬೇಸಿಸ್ ಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ತುಂಬ ಹಲವಾರು ವಿಚಾರಗಳಿವೆ. ಹ್ಯೂಮನ್ ರೈಟ್ಸಿಗೆ ಸಂಬಂಧಪಟ್ಟಂಗೆ ಸರ್ಕಾರಗಳು ಏನಂತ ಹೇಳ್ಬೋದು ಈ ವಿಚಾರಕ್ಕೆ, ಜುಡಿಷಿಯರಿ ಯಾವ ವ್ಯೂವಲ್ಲಿ ಇದನ್ನು ನೋಡುತ್ತೆ, ಪೂರ್ತಿಯಾಗಿ ಪ್ರೈವೇಟೈಸೇಷನ್ ಮಾಡಬೇಕು ಅಥವಾ ಪಾರ್ಷಿಯಲ್ ಆಗಿ ಪ್ರೈವೇಟೈಸೇಷನ್ ಮಾಡಿದ್ರೆ ಸಾಕು, ಹಲವಾರು ಪ್ರಶ್ನೆಗಳಿದೆ. ಇದು ತುಂಬ ಚಿಕ್ಕ ಪ್ರಶ್ನೆ ಅಲ್ಲ. ಇದು ನೋಡೋದಕ್ಕೆ ಸಿಂಪಲ್ ಆಗಿ ಕಾಣುತ್ತೆ, ಆದರೆ ತುಂಬ ಜಟಿಲವಾಗಿರುವಂಥದ್ದು ಪ್ರಶ್ನೆ. ನೀವು ನಿಮ್ಮ ಆಲೋಚನೆಗೆ ತಕ್ಕಂಗೆ, ನಿಮ್ಮ ಅನುಭವಕ್ಕೆ ತಕ್ಕಂಗೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡೋಣ, ಮುಂದಿನ ದಿನದಲ್ಲಿ ನಾನು ಒಂದು ಹೆಚ್ಚಿನ ಇನ್ಫಾರ್ಮೇಷನ್ಗಳನ್ನ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.